ಓಂ ಶ್ರೀ ವಿಷ್ಣವೇ ನಮಃ. ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಅರ್ಥಚಿಂತನೆ. ಶ್ಲೋಕ 23. ಗುರುರ್ಗುರುತಮೋ ಧಾಮ ಸತ್ಯ ಸತ್ಯ ಪರಾಕ್ರಮಃ ನಿಮಿಷೋ ನಿಮಿಷಸ್ರಗ್ವಿ ವಾಚಸ್ಪತಿರುದಾರಧೀಃ. ಈ ಶ್ಲೋಕದಲ್ಲಿ ಬರುವ ಮೊದಲನೆಯ ನಾಮ ಗುರುಹು. ಆ ಭಗವಂತ ಈ ಜಗತ್ತಿನ ಗುರು. ಹಾಗಾಗಿ ಆ ಪರಮಾತ್ಮನನ್ನ ಗುರುಹು ಅಂತ ಹೇಳಲಾಗತ್ತೆ. ಗುಕಾರಸ್ತ್ವಂಧಕಾರ ಋಕಾರಸ್ತನ್ನಿರೋಧ ಅಂಧಕಾರ ನಿರೋಧತ್ವಾತ್ ಗುರುರಿತ್ಯಭಿಧೀಯತೆ ಅಂತ ಗುರುವಿನ ಮಹಿಮೆಯನ್ನು ಹೇಳುವಂತಹ ಸಾವಿರಾರು ಶ್ಲೋಕಗಳನ್ನು ನಾವು ಸಂಸ್ಕೃತ ಸಾಹಿತ್ಯದಲ್ಲಿ ನೋಡಬಹುದು. ಗುರು ಅಂತಂದರೆ ಭಾರವಾದದ್ದು, ಗುರು ಅಂತಂದರೆ ಎತ್ತರವಾದದ್ದು, ಗುರು ಅಂತಂದರೆ ಶ್ರೇಷ್ಠವಾದವನು ಅಂತೆಲ್ಲ ಅರ್ಥವನ್ನು ನಾವು ಆ ಪರಮಾತ್ಮನಲ್ಲಿ ಕಾಣ್ತಾ ಇದ್ದೀವಿ. ಆದ್ದರಿಂದ ಜಗತ್ತಿನ ಗುರು ಆ ಭಗವಂತನಾದ ವಿಷ್ಣು. ಸರ್ವ ವಿದ್ಯಾನಾಂ ಉಪದೇಷ್ಟೃತ್ವಾತ್, ಎಲ್ಲ ವಿದ್ಯೆಗಳನ್ನು, ಸಮಸ್ತ ವಿದ್ಯೆಗಳನ್ನು ಉಪದೇಶ ಮಾಡುವುದರಿಂದ ಆ ಭಗವಂತ ಗುರು ಅಂತ ಕರೆಸ್ಕೊಳ್ತಾನೆ. ಮುಂದಿನ ನಾಮ ತಕ್ಷಣ ಹೇಳುತ್ತೆ ಗುರು ತಮಃ ಅಂತ. ತಮ ಪ್ರತ್ಯಯ. ಗುರು ತಮಃ ಅಂತಂದರೆ ಗುರುಗಳಲ್ಲಿಯೇ ಅತ್ಯಂತ ಶ್ರೇಷ್ಠನಾದಂತಹ ಗುರು. ಗುರುಗಳಲ್ಲಿಯೇ ಶ್ರೇಷ್ಠನಾದಂತಹ ಗುರು ಭಗವಂತ ಅಂತ ಯಾಕೆ ಹೇಳಿಸ್ಕೊಂಡಿದ್ದಾನೆ ಅಂತಂದರೆ, ಏಕಾಕ್ಷರಂ ಕಲಿಸಿದಾತೊಡಂ ಗುರು. ಸರ್ವಜ್ಞರು ಹೇಳ್ತಾರೆ, ನಮಗೆ ಯಾರಾದರೂ ಒಂದು ಅಕ್ಷರ ಕಲಿಸಿದರೆ ಅವರು ಗುರುಗಳಾಗ್ತಾರೆ. ಗುರುಗಳಲ್ಲಿ ಅನೇಕ ವಿಧದ ಗುರುಗಳು ಬರ್ತಾರೆ. ಬೋಧಕ ಗುರು, ವೇದಕ ಗುರು, ನಿಷೇಧ ಗುರು, ಕಾಮ್ಯ ಗುರು, ಸೂಚಕ, ವಾಚಕ, ಕಾರಕ, ವಿಹಿತ, ಹೀಗೆ ಗುರುಗಳಲ್ಲೇ ಬಹಳಷ್ಟು ರೀತಿಯಾದಂತಹ ಗುರುಗಳು ಸಿಗ್ತಾರೆ. ಕೆಲವರು ಮಾಟ ಮಂತ್ರ ಮಾಡಿಸುವಂತಹ ಗುರುಗಳು ಸಿಗ್ತಾರೆ. ಕೆಲವರು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳೋರು ಸಿಗ್ತಾರೆ. ಕೆಲವರು ಬಾಯಿ ಮಾತಲ್ಲಿ ಪಾಠ ಮಾಡೋರು ಸಿಗ್ತಾರೆ. ಕೆಲವರು ನಮ್ಮ ಕೈಯಿಂದ ಆ ಕೆಲಸಗಳನ್ನು ಮಾಡಿಸುವಂಥವರು ಸಿಗ್ತಾರೆ. ಇದೆಲ್ಲವನ್ನು ನಾವು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ನೋಡಬಹುದು. ಹಾಗಾಗಿ ಭಗವಂತನನ್ನು ಗುರುತಮ ಅಂತ ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಗುರುಗಳಲ್ಲಿಯೇ ಶ್ರೇಷ್ಠನಾದಂತಹ ಗುರು. ವಿರಿಂಚಾದೀನಾಮಪಿ ಬ್ರಹ್ಮವಿದ್ಯಾ ಸಂಪ್ರದಾಯಕತ್ವಾತ್. ಬ್ರಹ್ಮ ಚತುರ್ಮುಖ ಬ್ರಹ್ಮದೇವರೇ ಮೊದಲಾದವರಿಗೆ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡುವುದರಿಂದ ಆ ಭಗವಂತ ಶ್ರೇಷ್ಠನಾದಂತಹ ಗುರು ಅಂತ ಕರೆಸ್ಕೊಳ್ತಾನೆ. ಇನ್ನು ಮುಂದಿನ ನಾಮ ಧಾಮ. ಧಾಮ ಅಂತಂದರೆ ಒಂದು ಅರ್ಥದಲ್ಲಿ ಮನೆ ಅಂತ ಅರ್ಥ. ಎಲ್ಲರಿಗೂ ಕೂಡ ಅವನಲ್ಲಿ ವಾಸಿಸಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಭಗವಂತ ಧಾಮ ಅಂತ ಕರೆಸ್ಕೊಳ್ತಾನೆ. ಇನ್ನೊಂದು ಅರ್ಥದಲ್ಲಿ ಧಾಮ ಜ್ಯೋತಿಹಿ ಅಂತ. ಜ್ಯೋತಿ ಸ್ವರೂಪನಾದವನು ಆ ಭಗವಂತ, ಜ್ಞಾನ ಸ್ವರೂಪಿ ಆ ಭಗವಂತ. ಆದ್ದರಿಂದ ನಾರಾಯಣ ಪರೋ ಜ್ಯೋತಿಹಿ, ಮಹಾನಾರಾಯಣ ಉಪನಿಷತ್ತು ಹೇಳುತ್ತೆ. ಆ ಭಗವಂತನೇ ಪರಮ ಜ್ಯೋತಿಯಾಗಿರುವಂಥವನು, ಪರಮ ದಿವ್ಯ ಜ್ಞಾನ ಬೆಳಕಾಗಿರುವಂಥವನು. ಹಾಗಾಗಿ ಆ ಭಗವಂತ ಸರ್ವಕಾಮಾನಾಂ ಆಸ್ಪದತ್ವಾತ್ವಾ ಧಾಮಃ ಅಂತ ಕರೆಸ್ಕೊಂಡ್ರೆ ಧಾಮ ಜ್ಯೋತಿಹಿ ಅಂತ ಆ ಭಗವಂತ ಹೇಳಿಸ್ಕೊಳ್ತಾನೆ. ಪರಂ ಬ್ರಹ್ಮಧಾಮ. ಮುಂಡಕೋಪನಿಷತ್ತು ಕೂಡ ಈ ಮಾತುಗಳನ್ನು ಸ್ಪಷ್ಟೀಕರಿಸುತ್ತೆ. ಮುಂದಿನ ನಾಮವಾಗಿ ಸತ್ಯ. ಸತ್ಯವಚನ ಧರ್ಮರೂಪತ್ವಾತ್ ಸತ್ಯ. ತಸ್ಮಾತ್ ಸತ್ಯಂ ಪರಂ ವದಂತಿ. ಶ್ರುತಿಯಲ್ಲಿ ಹೇಳಿದಂತಹ ಮಾತುಗಳಿದೆಲ್ಲ. ಸತ್ಯಸ್ಯ ಸತ್ಯಂ ಇತಿವಾ ಪ್ರಾಣಾವೈ ಸತ್ಯಂ ತೇಷಾಮೇಷ ಸತ್ಯಂ. ಬೃಹದಾರಣ್ಯಕೋಪನಿಷತ್ತು ಹೇಳುತ್ತೆ, ಸತ್ಯ ಅವಿತಥಃ ಪರಾಕ್ರಮಃ ಯಸ್ಯ ಸಹ ಸತ್ಯ ಪರಾಕ್ರಮಃ. ಆ ಭಗವಂತ ಸತ್ಯನೂ ಹೌದು, ಸತ್ಯ ಪರಾಕ್ರಮಿಯೂ ಹೌದು. ಸತ್ಯ ಅಂತ ಹೇಳಿದ್ರೆ ಸರಳವಾಗಿ ಹೇಳೋದಾದರೆ ತ್ರಿಕಾಲ ಬಾಧಿತ ಅಂತ. ಮೂರೂ ಕಾಲಗಳಿಂದ ಬಾಧಿಸಲ್ಪಡಬಾರದು. ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ. ಈ ಮೂರೂ ಕಾಲಗಳಲ್ಲಿ ಯಾವುದು ಒಂದೇ ರೀತಿಯಾಗಿರುತ್ತೋ ಅದನ್ನು ಸತ್ಯ ಅಂತ ಹೇಳ್ತಾರೆ. ಭಗವಂತ ವ್ಯತ್ಯಾಸ ಆಗುವಂಥವನಲ್ಲ. ಆದ್ದರಿಂದ ಅವನು ಸತ್ಯ ಅಂತ ಹೇಳಿಸ್ಕೊಳ್ತಾನೆ. ಸತ್ಯ ಪರಾಕ್ರಮ ಅಂತ ಹೇಳಿದ್ರೆ ಸತ್ಯವಾದಂತಹ, ಎಂದಿಗೂ ಹುಸಿಯಲ್ಲದಂತಹ ಪರಾಕ್ರಮ ಯಾರದ್ದಾಗಿದೆಯೋ ಅವನು ಸತ್ಯ ಪರಾಕ್ರಮ ಅಂತ ಹೇಳಿಸ್ಕೊಳ್ತಾನೆ.
ನಿಮಿಷೋ ನಿಮಿಷಃ. ಇಲ್ಲಿ ಬಿಡಿಸ್ಕೊಳ್ಬೇಕು, ನಿಮಿಷಃ ಅನಿಮಿಷಃ ಅಂತ ಪೂರ್ವರೂಪ ಸಂಧಿಯಾಗಿ ನಿಮಿಷೋ ನಿಮಿಷಃ ಅಂತ ಪೂರ್ತಿ ಹೇಳ್ತೀವಿ. ಒಟ್ಟು ಅಲ್ಲಿ ಎರಡು ನಾಮಗಳಿದೆ, ನಿಮಿಷಃ ಮತ್ತು ಅನಿಮಿಷಃ ಅಂತ. ನಿಮಿಷಃ ಅಂತ ಹೇಳಿದ್ರೆ ನಿಮೀಲಿತೆ ಯತೋ ನೇತ್ರೇ ಯೋಗ ನಿದ್ರಾರತಸ್ಯ ಅತಃ ನಿಮಿಷಃ. ಆ ಪರಮಾತ್ಮ ಯೋಗ ನಿದ್ರೆಯಲ್ಲಿ ಕಣ್ಣುಗಳನ್ನು ಮುಚ್ಚಿ ಮಲಗಿದ್ದಾನೆ, ಆದ್ದರಿಂದ ಅವನು ನಿಮಿಷಃ ಅಂತ ಹೇಳಿಸ್ಕೊಳ್ತಾನೆ. ಇಮಿಡಿಯೇಟಾಗಿ ಇನ್ನೊಂದು ನಾಮ ಹೇಳುತ್ತೆ ಅನಿಮಿಷಃ. ಆ ಭಗವಂತ ಕಣ್ಣುಗಳನ್ನು ಮುಚ್ಚೇ ಇಲ್ಲ, ಯಾವಾಗಲೂ ಕಣ್ಣುಗಳನ್ನು ತೆರೆದುಕೊಂಡಿದ್ದಾನೆ. ನಿತ್ಯ ಪ್ರಬುದ್ಧ ಸ್ವರೂಪತ್ವಾತ್ ಅನಿಮಿಷಃ ಮತ್ಸ್ಯರೂಪತಮ. ನೋಡಿ, ಮತ್ಸ್ಯ ಅಂತ ಹೇಳಿದ್ರೆ ಮೀನು ಅದಕ್ಕೆ ಕಣ್ಣಿನ ರೆಪ್ಪೆಗಳೇ ಇಲ್ಲ, ಅದು ಯಾವಾಗಲೂ ಕಣ್ಣುಗಳನ್ನು ಬಿಟ್ಕೊಂಡೇ ಇರುತ್ತೆ. ಅದೇ ರೀತಿಯಾಗಿ ಮೊಲ, ಅದು ಅಷ್ಟೇ, ರ್ಯಾಬಿಟ್ಟು ಕಣ್ಣುಗಳನ್ನೇ ಕ್ಲೋಸ್ ಮಾಡೋದಿಲ್ಲ. ಆ ರೂಪದಿಂದ ಭಗವಂತ ಯಾವಾಗಲೂ ಕಣ್ಣುಗಳನ್ನು ಬಿಟ್ಕೊಂಡಿದ್ದಾನೆ, ಯೋಗ ನಿದ್ರೆಯಲ್ಲಿ ಕಣ್ಣುಗಳನ್ನು ಮುಚ್ಚಿದ್ದಾನೆ. ಏನು ಹೀಗೆ ಹೇಳಿದ್ರೆ ಅರ್ಥ ಏನು ಅಂತಂದರೆ ಅದಕ್ಕೊಂದು ವಿಶೇಷವಾದಂಥ ಅರ್ಥ ಇದೆ. ಉದಾಹರಣೆಗೆ ತಿರುಪತಿಗೆ ಹೋದರೆ ಭಗವಂತ ಯಾವಾಗಲೂ ನಿಂತಿರ್ತಾನೆ. ಅದೇ ಶ್ರೀರಂಗಪಟ್ಟಣಕ್ಕೆ ಹೋದರೆ ಆ ರಂಗನಾಥ ಸ್ವಾಮಿ ಮಲಗಿದ್ದಾನೆ. ಇಲ್ಲಿ ಮಲಗಿದ್ದಾನೆ, ಅಲ್ಲಿ ನಿಂತಿದ್ದಾನೆ. ಹಾಗಾದರೆ ಈ ಭಗವಂತನ ಸ್ವರೂಪ ಏನು ಅಂತ ನಮ್ಮ ತಲೆಯಲ್ಲಿ ಏನಾದರೂ ಯೋಚನೆ ಬಂದರೆ ಸರಳವಾಗಿ ನಾವು ಅರ್ಥವನ್ನು ಕಂಡುಕೊಳ್ಳಬಹುದು. ಯಾರಾದರೂ ನಮಗೆ ಸಾಲ ಕೊಟ್ಟಿದ್ದರೆ ಸಾಲ ವಸೂಲಿ ಮಾಡಬೇಕಾದ್ರೆ ಅವರು ಏನು ಮಾಡ್ತಾರೆ, ನಾವು ಏನಾದರೂ ಸಾಲ ವಾಪಸ್ ಕೊಟ್ಟಿಲ್ಲ ಅಂತಂದರೆ ನಮ್ಮ ಮನೆಯಲ್ಲೇ ಬಂದು ಕೂತು ಬಿಡ್ತಾರೆ. ಇಲ್ಲ ನಾವೊಂದು 2-3 ದಿವಸ ಮನೆ ಕಡೆಗೆ ಬರಲಿಲ್ಲ ಅಂದರೆ ಅವ್ರು ಅಲ್ಲೇ ಮಲಗಿಬಿಡ್ತಾರೆ. ಹಾಗೆ ಭಗವಂತ ಈ ಜೀವಿಗಳನ್ನು ಉದ್ಧರಿಸಬೇಕು ಅನ್ನುವಂತಹ ಕಾರಣದಿಂದ ಯಾವಾಗಲೂ ನಿಂತ್ಕೊಂಡಿದ್ದಾನೆ, ನನ್ನ ಕಡೆಗೆ ಬರಲಿ ಅಂತ. ಸಾಕಾಗಿ ಈ ಪ್ರಾಣಿಗಳು ಬೇಗ ಅವನ ಕಡೆ ಮುಖ ಮಾಡದೇ ಇದ್ದಾಗ ಮಲ್ಕೊಂಡು ಕಾಯ್ತಾ ಇದ್ದಾನೆ, ಯಾವಾಗಾದರೂ ಬರಲಿ ಕಾಯ್ತೀನಿ ಅಂತ. ಹಾಗೆ ಭಗವಂತ ಯೋಗ ನಿದ್ರೆಯಲ್ಲಿ ಕಣ್ಣುಗಳನ್ನು ಮುಚ್ಚಿದ್ದಾನೆ, ಸದಾ ಜಾಗೃತವಾಗಿ ಲೋಕ ರಕ್ಷಣೆ ಮಾಡ್ತಾ ಇದ್ದಾನೆ. ಅದು ಅವನ ಕಾರ್ಯವಾದ್ದರಿಂದ ಭಗವಂತ ನಿಮಿಷೋ ಅನಿಮಿಷಃ ಅಂತ ಹೇಳಿಸ್ಕೊಳ್ತಾನೆ. ಮುಂದಿನ ನಾಮವಾಗಿ ಸ್ರಗ್ವಿ. ಸ್ರಗ್ವಿ ಅಂತ ಹೇಳಿದ್ರೆ ಭೂತ ತನ್ಮಾತ್ರ ರೂಪಾಂ ವೈಜಯಂತ್ಯಾಖ್ಯಾಂ ಸ್ರಜಂ ನಿತ್ಯಂ ಬಿಭರ್ತೀತಿ ಸ್ರಗ್ವಿ. ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ ಅಂತ ಈ ಪಂಚಮಹಾಭೂತಗಳಿದ್ದಾವಲ್ಲ, ಪಂಚಮಹಾಭೂತಗಳ ಪಂಚ ತನ್ಮಾತ್ರೆಗಳಿದ್ದಾವೆ, ಅಂದರೆ ಸೂಕ್ಷ್ಮ ರೂಪಗಳು. ಉದಾಹರಣೆಗೆ ಗಂಧವತಿ ಪೃಥ್ವಿ, ಭೂಮಿಗೆ ವಾಸನೆ ಇದೆ, ನೀರಿಗೆ ರುಚಿ ಇದೆ, ವಾಯುವಿಗೆ ಸ್ಪರ್ಶ ಇದೆ. ಹೀಗೆ ಪಂಚಭೂತಗಳ ತನ್ಮಾತ್ರೆಗಳನ್ನೇ ಮಾಲೆಯಾಗಿ ಮಾಡಿಕೊಂಡಂಥವನು ಭಗವಂತ. ವೈಜಯಂತಿ ಎನ್ನುವಂತಹ ಹೆಸರಿನ ಮಾಲೆಯನ್ನು ಧರಿಸಿದ್ದರಿಂದ ಪರಮಾತ್ಮ ಸ್ರಗ್ವಿ ಅಂತ ಕರೆಸ್ಕೊಳ್ತಾ ಇದ್ದಾನೆ. ಮುಂದಿನ ನಾಮ ವಾಚಸ್ಪತಿ. ವಾಚೋ ವಿದ್ಯಾಯಾಹ ಪತಿ ವಾಚಸ್ಪತಿ. ಎಲ್ಲ ರೀತಿಯಾದಂತಹ ವಾಕ್ಕಿಗೆ, ಮಾತುಗಳಿಗೆ ಅವನೇ ಪತಿ, ವಿದ್ಯೆಗೆ ಅವನೇ ಪತಿ. ಆದ್ದರಿಂದ ಆ ಭಗವಂತ ವಾಚಸ್ಪತಿ ಅಂತ ಕರೆಸ್ಕೊಳ್ತಾನೆ. ಎಲ್ಲ ವಿಷಯಗಳನ್ನು ತಿಳಿದಂಥವನು ಮತ್ತು ಅದಕ್ಕೆ ಅಧಿಕಾರಿಯಾದಂಥವನು, ಅದರ ಒಡೆಯನಾದಂಥವನು. ಆದ್ದರಿಂದ ಭಗವಂತ ವಾಚಸ್ಪತಿ ಅಂತ ಕರೆಸ್ಕೊಂಡ್ರೆ ಉದಾರ ಧೀಹಿ. ಧೀಹಿ ಅಂತಂದರೆ ಬುದ್ಧಿ ಅಂತ ಅರ್ಥ. ಉದಾರ ಧೀಹಿ ಸರ್ವಾರ್ಥ ವಿಷಯ ಧೀರ್ಬುದ್ಧಿ ಅಸ್ಯ ಇತ್ಯುದಾರ ಧೀಹಿ. ವಾಚಸ್ಪತಿರುದಾರ ಧೀಹಿ, ಇದೆರಡನ್ನು ಸೇರಿಸಿ ಒಂದೇ ನಾಮ ಅಂತ ಬೇಕಾದರೂ ನಾವು ಅರ್ಥ ಮಾಡ್ಕೊಳ್ಬಹುದು. ಇದರ ಅರ್ಥ ಏನು ಅಂತ ಹೇಳಿದ್ರೆ ಎಲ್ಲ ವಿದ್ಯೆಗಳನ್ನು ತಿಳಿದಿದ್ದರಿಂದ ಆ ಭಗವಂತ ಉದಾರ ಧೀಹಿ. ಧೀ ಅಂದರೆ ಬುದ್ಧಿ, ಉದಾರ ಅಂತ ಹೇಳಿದ್ರೆ ಜಾಸ್ತಿ ಅಂತ ಅರ್ಥ. ಹೆಚ್ಚಾದ ಎಲ್ಲ ವಿಷಯಗಳನ್ನು ತಿಳಿದು ಅದರ ಒಡೆಯನಾದ್ದರಿಂದ ಆ ಭಗವಂತ ಉದಾರಧೀಹಿ ಅಂತ ಹೇಳಿಸ್ಕೊಂಡಿದ್ದಾರೆ. ನಾಳೆ ಮುಂದಿನ ಶ್ಲೋಕದ ಅರ್ಥವನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಧನ್ಯವಾದಗಳು.